ವಿನಯ್ ಕುಲಕರ್ಣಿ ತಮ್ಮ ಫ್ಯಾಮಿಲಿಯ ಜೊತೆ ಬಂದು ಮತದಾನ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅವರು ಅವರ ಪುತ್ರಿಯರು ಅವರ ಪತ್ನಿ ಮತ ಚಲಾಯಿಸಲಿಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ. ಕೊಪ್ಪಳದ ಇನ್ನೊಂದು ಇಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಹಕ್ಕು ಚಲಾಯಿಸಿದ್ದಾರೆ. ಸಂಗಣ್ಣ ಕರಡಿ ಕೊನೆಯ ತನಕ ಟಿಕೆಟಿಗೋಸ್ಕರ ಕಾದಾಡಿದ್ರು. ಅದಾದ ನಂತರ ಯಡಿಯೂರಪ್ಪನವರಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು. ಎಲ್ಲೋ ಒಂದು ಕಡೆಗೆ ಕೊನೆಯ ಹಂತದಲ್ಲಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ತಪ್ಪೇ ಹೋಗುತ್ತೇನೋ ಅನ್ನುವಂಥ ಮಾತಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಸಂಗಣ್ಣ ಕರಡಿ ಮತ್ತೆ ಟಿಕೆಟನ್ನು ಪಡ್ಕೊಂಡ್ರು. ಇಲ್ಲಿ ಮತ್ತೊಮ್ಮೆ ಕರಡಿ ಕುಣಿತ ನಡೆಯುತ್ತ ಕ್ಷೇತ್ರದಲ್ಲಿ ನೋಡಬೇಕು. ಸಂಗಣ್ಣ ಕರಡಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಒಂದು ಕಡೆಗೆ ವಿನಯ್ ಕುಲಕರ್ಣಿ ತಮ್ಮ ಫ್ಯಾಮಿಲಿಯ ಜೊತೆಗೆ ಬಂದು ಮತದಾನ ಮಾಡ್ತಿರುವಂಥದ್ದು, ಇನ್ನೊಂದು ಕಡೆಗೆ ಸಂಗಣ್ಣ ಕರಡಿ ಹಕ್ಕನ್ನು ಚಲಾಯಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಬಾರಿ ಹೇಗಾದರೂ ಮಾಡಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸೋಲು ಕಾಣಿಸ್ಲೇಬೇಕು ಅಂತ ವಿನಯ್ ಕುಲಕರ್ಣಿ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವರು ಲಿಂಗಾಯತ ಧರ್ಮ ಅದು ಇದು ಯಾವ ರಗಳೆಯನ್ನು ಕೂಡ ಮೈ ಮೇಲೆ ಎಳ್ಕೊಂಡಿಲ್ಲ. ವಿನಯ್ ಕುಲಕರ್ಣಿ ಬಹಳಷ್ಟು ಓಡಾಡಿದ್ದಾರೆ ಕ್ಷೇತ್ರದಲ್ಲಿ. ಆದರೆ ಸುಲಭದ ಮಾತು ಇಲ್ಲ, ಪ್ರಶ್ನೆ ಬೇರೆ. ಆದರೆ ತೀವ್ರ ಪೈಪೋಟಿ ಇದ್ದೇ ಇದೆ. ರಾಜಕಾರಣದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು.